ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಕಾಮಗಾರಿ ತ್ವರಿತವಾಗಿ ಮುಗಿಸಲು ಒತ್ತಾಯಿಸಿ ಗ್ರಾಮಸ್ಥರು ಮತ್ತು ರೈತರಿಂದ ಪ್ರತಿಭಟನೆ. ಕಾಮಗಾರಿ ವಿಳಂಬಕ್ಕೆ ಕಿಡಿಗೇಡಿಗಳೇ ಕಾರಣ ಎಂದ ಸೋಮಶೇಖರ್ ಲ್ಯಾವಿಗೆರೆ. ಗ್ರಿಡ್ ಕೆಲಸ ತಕ್ಷಣ ಮುಗಿಸಲು ಫಾದರ್ ಮತ್ತು ಕುಮಾರೇಗೌಡ ಒತ್ತಾಯ. ಕಾಮಗಾರಿ ತ್ವರಿತವಾಗಿ ಮುಗಿಸಲು ಎಸಿ ಸೂಚನೆ. ಶರಾವತಿ ಹಿನ್ನೀರಿನಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಪ್ರಸನ್ನ ಕೆರೆಕೈ ಒತ್ತಾಯ. ಮುಪ್ಪಾನೆ ಹಾಲ್ಕೆರೆ ಬರುವೆ ತುಮರಿ ಲಾಂಚ್ ಪ್ಲಾಟ್ಫಾರ್ಮ್ ಅಭಿವೃದ್ಧಿಗೆ ಕೆರೆಕೈ ಒತ್ತಾಯ. ಮದರ್ ತೆರೆಸಾ ಸಂಸ್ಥೆಯಿಂದ ಬ್ಯೂಟಿಷಿಯನ್ ತರಬೇತಿ ಸಮಾರೋಪ. ಮಹಿಳಾ ಸ್ವಯಂ ಉದ್ಯೋಗ ಕುರಿತು ಮರಿಯಾ ಮೀರಾಬಾಯಿ ಕೆವಿ ಪ್ರವೀಣ್ ಮಾತು. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ವಿದ್ಯುತ್ ಗ್ರಿಡ್ ಕಾಮಗಾರಿ ವಿಳಂಬಕ್ಕೆ ಕಾರಣವಾದ ಕಿಡಿಗೇಡಿಗಳ ಕ್ರಮ ಖಂಡಿಸಿ ತ್ವರಿತವಾಗಿ ಮುಗಿಸುವಂತೆ ಒತ್ತಾಯಿಸಿ ರೈತರು ಮತ್ತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಭೇಟಿ ನೀಡಿ ಅಹವಾಲು ಸ್ವೀಕರಿಸಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ಲ್ಯಾವಿಗೆರೆ, ಇಡುವಳ್ಳಿ ಚರ್ಚ್ ಧರ್ಮಗುರುಗಳು, ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿ ಕೊಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರೇಶ್ ಗೌಡ, ಕಿರಣ್ ದೊಡ್ಮನೆ, ಚಂದ್ರಪ್ಪ, ಚೇತನ್ ರಾಜ್ ಕಣ್ಣೂರು, ಶಿವು, ರಮೇಶ್, ಶಿವಪ್ಪ, ರೇವಪ್ಪ ಇನ್ನಿತರರು ಹಾಜರಿದ್ದರು. ಆ ದುಡ್ಡು ಕಾಮಗಾರಿ ಸಂಪೂರ್ಣಗೊಂಡು ಆದಷ್ಟು ಬೇಗ ನಮಗೆ ವಿದ್ಯುತ್ ಸಮಸ್ಯೆ ಬಗೆಹರಬೇಕು ಅಂತ ಇಲ್ಲೆಲ್ಲ ಒಂದು ಕಡೆ ಕಾರಣದ ಕೈಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾವೆ. ಡಿಸಿ ಆರ್ಡರ್ ಆಗಿದೆ, ತಕ್ಷಣದಲ್ಲಿ ಶೀಘ್ರವಾಗಿ ದುಡ್ಡು ಕಾಮಗಾರಿ ಮುಗಿಬೇಕು ಅಂತ. ಆದ್ರೆ ಅದನ್ನು ಹೊರತುಪಡಿಸಿ ವಾಮ ಮಾರ್ಗದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಮೇಲೆ ಏನು ಯಾರು ಕಾಂಟ್ರಾಕ್ಟ್ ಹಿಡ್ಕೊಂಡಿರ್ತಾರೆ ಅವರ ಸೂಪರ್ವೈಸರ್ಗಳ ಮೇಲೆ, ಇಂಜಿನಿಯರ್ಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಇದನ್ನ ಮೂರು ಪಂಚಾಯಿತಿಯ ರೈತರು ನಾವು ಉಗ್ರವಾಗಿ ಖಂಡಿಸ್ತೇವೆ. ಖಂಡಿಸೋದ್ರ ಜೊತೆಗೆ ಅವರುಗಳಿಗೆ ಆದಷ್ಟು ಬೇಗ ತಕ್ಷಣದಲ್ಲಿ ಇಲಾಖೆಯವರು ಶಿಕ್ಷೆ ಆಗಬೇಕು, ಕಾನೂನು ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಗ್ರಿಡ್ ಕಾಮಗಾರಿ ಸುರಕ್ಷಿತವಾಗಿ ಆದಷ್ಟು ಬೇಗ ಮುಗಿದು ಜನಗಳಿಗೆ ವಿದ್ಯುತ್ ಸಮಸ್ಯೆ, ಮೂರು ಪಂಚಾಯತಿ ಜನಗಳಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸತಕ್ಕಂಥದ್ದಾಗಬೇಕು. ಈಗ ಮೂರನೇ 4 ಸತಿ ಆಯ್ತು ನನಗೆ ಇಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡೋದು, ಪ್ರಶ್ನೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಬೇಸರ ಆಗ್ತದೆ. ನಮ್ಮ ರೈತರ ಬಗ್ಗೆ ಕೆಲವೊಬ್ಬರ ಬಗ್ಗೆ ಬೇಸರ ಆಗ್ತದೆ. ನಮಗೆ ವಿದ್ಯುತ್ ಸಮಸ್ಯೆ ಇದೆ, ನಮಗೆ ಜೀವನ ಪ್ರಶ್ನೆ ಆಗಿದೆ, ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ. ಅಂಥದ್ದನ್ನ ಹಿಡ್ಕೊಂಡು ಎಲ್ಲ ಒಂದು ಕಡೆ ಕೆರೆಬೇಟೆ ಮಾಡಕ್ಕೆ ಹೋಗ್ತಕ್ಕಂಥದ್ದು, ನಿರಾಸಕ್ತಿ ತೋರಿಸ್ತಕ್ಕಂಥದ್ದು ಇದಾಗಬಾರ್ದು. ನಿಜವಾಗ್ಲೂ ತಮಗೆ ಅರ್ಥ ಆಗ್ಬೇಕದು. ಇದು ಯಾರಿಗಾಗಿ ಹೋರಾಟ ಮಾಡ್ತಾರೆ, ಯಾತಕ್ಕ ಹೋರಾಟ ಮಾಡ್ತಾರೆ, ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು ಪಕ್ಷಾತೀತವಾಗಿ ನಮ್ಮೆಲ್ಲರ ಸಮಸ್ಯೆ ಬಗೆಹರಿಲಿ ಅಂತ. ಅದು ಇನ್ನೊಂದು ಕಡೆ ಅವ್ರ ನಿರಾಸಕ್ತಿ ಕಾಣ್ತಾ ಇದೆ. ದಯಮಾಡಿ ಹಾಗಾಗಬಾರ್ದು. ನಾವು ಯಾವ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ದುಡ್ಡು ಕಾಮಗಾರಿನ ಮುಗಿಸ್ತೀವಿ. ಶಾಸಕರು ತಮ್ಮನೆ ಗೋಪಾಲಕೃಷ್ಣ ವೇಣು ಸಾಹೇಬರು ಶಾಸಕರಾದ ಮೇಲೆ 3-4 ಮೀಟಿಂಗ್ ಡಿಸಿ ಅವ್ರ ಹತ್ರ ಮಾಡಿದ್ದಾರೆ, ಸಂಬಂಧಪಟ್ಟ ಇಂಜಿನಿಯರ್ ಹತ್ರ 10 ಮೀಟಿಂಗ್ಗಳು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಈ ಭಾಗದ ರೈತರ ಸಮಸ್ಯೆ ಬಗ್ಗೆ ಇರಲಿ ಅಂತ. ಅದು ರೈತರುಗಳಿಗೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ, ಅದೇ ಬೇಸರ ಆಗ್ತದೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಈ ಭಾಗದ ಮಗನಾಗಿ, ನಾನು ಒಬ್ಬ ಈ ಭಾಗದ ರೈತನಾಗಿ ದಯಮಾಡಿ ಮುಂದಿನ ದಿನಗಳು ಹಾಗಾಗಬಾರ್ದು. ನಾವು ವಾಲಂಟಿಯರ್ ಆಗಿ ಹೋಗಿ ಇಟ್ಕೊಳ್ಳೋಣ ಆ ಜಾಗದಲ್ಲಿ. ಇಲಾಖೆಯವರು ಈಗಾಗಲೇ ಹೇಳಿದ್ದಾರೆ, ಟ್ರೈನವರು ಇದ್ದಾರೆ ಇಲ್ಲಿ. ನಾವು ನೀವು ಬೇಕಾದಂತ ಎಲ್ಲ ಭದ್ರತೆ ನಾವು ಕೊಡ್ತೀವಿ, ಆ ಜಾಗದಲ್ಲಿ ನಾವು ಮಣ್ಣು ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಸಂಬಂಧ ಅವ್ರಿಗೇನಾದ್ರೂ ಬೇಕಾದಂತ ಸಂದರ್ಭ ಬಂದ್ರೆ ನಾವು ರೈತರೇ ಹೋಗಿ ನಿಂತ್ಕೊಂಡು ನಾವು ವಾಲಂಟಿಯರ್ ಆಗಿ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಈ 3 ಪಂಚಾಯತ್ ರೈತರ ಪರವಾಗಿ ನಾವು ಕೊಡಕ್ಕೆ ಇಷ್ಟಪಡ್ತೀವಿ. ನಮ್ಮ ಉದ್ದೇಶ ಒಂದೇ, ಗ್ರಿಡ್ ಆಗಬೇಕು, ರೈತರ ಸಮಸ್ಯೆ ಬಗ್ಗೆ ಇರಬೇಕು. 90 ಭಾಗ ಸಮಸ್ಯೆ ಇರ್ತಕ್ಕಂಥದ್ದೇ ವಿದ್ಯುತ್ ಸಮಸ್ಯೆ. ಈ ಭಾಗದಲ್ಲಿ ವಿದ್ಯುತ್ ಸಮರ್ಪಕವಾಗಿ ನಮಗೆ ಸಿಕ್ತು ಅಂದ್ರೆ ಉತ್ತಮವಾದ ವೋಲ್ಟೇಜ್ ಸಿಕ್ತು, 7 ಅವರ್ ನಮಗೆ ಕರೆಂಟ್ ಸಿಕ್ತು, ಮತ್ತೆ ಮಕ್ಕಳು ಎಜುಕೇಶನ್ಗೆ ನಿರಂತರ ಜ್ಯೋತಿ ಇತ್ತು ಅಂದ್ರೆ ನಮಗೆ 100ಕ್ಕೆ 90 ಭಾಗ ಸಮಸ್ಯೆಯಿಂದ ರೈತರ ಆಚೆ ಬರ್ತೀವಿ. ಎಲ್ಲ ದುಡುಕಿನ ಕೈಗಳಿಗೆ ಒಂದು ಶಕ್ತಿ ತುಂಬ. ನಾವು
ಇಲ್ಲಿ ಒಂದು ಸೇರಿದ ನಾವೆಲ್ಲ ರೈತರು, ನಾನು ಕೂಡ ರೈತರು, ದೊರಕಲಾಗದು ಅದಕ್ಕೂ ಮುಂಚೆ ನಾನು ರೈತರು ಭತ್ತದ ಕೇರಳದಲ್ಲಿ ಬೆಳೆಸದಲ್ಲಿ ಈಗ 20 ವರ್ಷದಿಂದ ನಾನು ಇಲ್ಲಿ ಕನ್ನಡ ದೇಶದಲ್ಲಿ ಸೇವೆ ಮಾಡೋದುಂಟು. ಯಾಕಂದ್ರೆ ಇದು ನನ್ನ ಸ್ವಂತ ತಾಯಿ, ಕನ್ನಡ ರಾಜ್ಯ, ಕನ್ನಡ ಭಾಷೆ ಈಗ ನನ್ನ ಸ್ವಂತ ಭಾಷೆ. ಈಗ ಕೂಡ ನಾನು ಗುರುಗಳು ವಿಡುವಲ್ಲಿ ನಾನು ರೈತರು ಆಗಿ ಅಲ್ಲಿ ಸೇರಿ ಕೆಲಸ ಮಾಡೋದುಂಟು. ನಾವು ರೈತರಿಗೆ ಒಂದು ಉದ್ದೇಶ ಇದೆ, ಇದು ಯಾರಿಗೆ ಎಗೇನ್ಸ್ಟ್ ಆಗಿ ಮಾಡೋದೇನಲ್ಲ, ನಮ್ಮ ಅವಕಾಶಕ್ಕಾಗಿ ಮಾಡುವ ಒಂದು ಹೋರಾಟ ಇದು. ಸುಮಾರು ಜನ ಹತ್ರ ಮಾತಾಡುವಾಗ ಅವರೆಲ್ಲ ಗೆಳೆದವರು ಗುರುಗಳು ನಮ್ಮ ಮೋಟ್ರುಗಳ ಸುತ್ತು ಹೋಗ್ತಾ ಇದೆ, ವಾರಕ್ಕೆ ಒಂದು, ತಿಂಗಳಿಗೆ ಒಂದು, ಎರಡು. ಯಾಕೆ ವೋಲ್ಟೇಜ್ ಪ್ರಾಬ್ಲಮ್ ಇದೆ. ನಮಗೆ ಗೊತ್ತುಂಟು, ರೈತರಿಲ್ಲ ಅಂದ್ರೆ ಪ್ರಪಂಚ ಇಲ್ಲ, ರೈತರಿಲ್ಲ ಅಂದ್ರೆ ದೇಶ ಇಲ್ಲ. ನೀವೇ ಅನ್ನದಾತಾಕ್ಗಳಲ್ವಾ. ನಮ್ಮ ರೈತರಿಗೆ ಕಣ್ಣೀರಿಗೆ ಯಾರು ಬೆಲೆ ಕೊಡೋದಿಲ್ಲ ಸರ್. ನಮಗೆ ನಾವು ಒಗ್ಗಟ್ಟಾಗಿ ನಿಲ್ಲಿಸ ಖಂಡಿತವಾಗಲಿ ಈ ಗ್ರಿಡ್ ಪ್ರಶ್ನೆ ಪರಿಹಾರ ಆಗುತ್ತೆ. ಈ 3 ಪಂಚಾಯತ್ ಮಕ್ಕಳಿದೆ, ಸುಮಾರು ಎಷ್ಟು ಮಕ್ಕಳಿದೆ ಈ ಪಂಚಾಯತಿನಲ್ಲೆಲ್ಲ. ಇಲ್ಲಿ ಬಂದು ಸೇರೋದು ಮಾತ್ರ ಅಲ್ಲ, ಇಲ್ಲಿಂದ ಶುರು ಮಾಡುವಾಗ ನಾವು ಯಾವುದೇ ಕಾರಣದಲ್ಲಿ ವಾಪಸ್ ಹೋಗುದಿಲ್ಲ. ಈ ಹೋರಾಟದಿಂದ ನಾವು ಲಕ್ಷ್ಯ ಒಗ್ಗಟ್ಟಾಗಿ ನಾವು ಹೋಗ್ಬಿಟ್ಟು ಪರಿಹಾರ ಆಗುತ್ತೆ. ಇದು ಅವರದೇ ಕೆಲಸ ಅಲ್ಲ, ಅವ್ರದ್ದೇ ಕೆಲಸ ಇಲ್ಲ. ಯಾಕಂದ್ರೆ ಬಿಸಿಲುಗಾಲ ಕೆಲಸ ಮಾಡೋದು ನಾವು. ಇದೊಂದು ಪ್ರಾರಂಭವಾಗಲಿ. ಈ ಒಂದು ಒಳ್ಳೆ ನರನಾಡಿಯಲ್ಲಿ ಹರ್ತಕ್ಕಂಥ ರಕ್ತ ಹೇಗೆ ಅವಶ್ಯಕತೆ ಮನುಷ್ಯನಿಗೆ, ವಿದ್ಯುತ್ ಸಹ ಈ ಭಾಗದ ರೈತರ ಒಂದು ನಾಡಿ ಮಿಡಿತ. ಇವತ್ತು ಈ ಭಾಗದಾಗ ಅಭಿವೃದ್ಧಿ ಆಗದೆ ರೈತರು ಕುಂಠಿತರಾಗಿದ್ದಾರೆ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ತಿನ ಸರಬರಾಜು ಮಾಡದೇ ಕಾರಣ. ಇದನ್ನ ಸರ್ಕಾರ ಗಮನ ತಂದು ಇದಕ್ಕೆ ಇಲ್ಲಿ ಬೇಕಾಗಿರ್ತಕ್ಕಂಥ 110 kV ಲೈನ್ ಅನ್ನ ಮಾಡಲಿಕ್ಕೆ ಮತ್ತೆ ಗ್ರಿಡ್ ಮಾಡಲಿಕ್ಕೆ ಎಲ್ಲ ಸರ್ಕಾರಗಳು ಆಯೋಜಿಸಿ 13-14 ಕೋಟಿ ರೂಪಾಯಿಗ ಒಂದು ಸ್ಟೇಷನ್ ಅನ್ನ ತಯಾರು ಮಾಡಿ ಕೇವಲ ಸಂಪರ್ಕದ ಕಂಬಗಳನ್ನು ನಿರ್ಮಾಣ ಮಾಡೋ ಹಂತದಲ್ಲಿ 3-4 ವರ್ಷಗಳು ಕಳೆದಿವೆ. ಆದ್ರೆ ನಿಜವಾಗ್ಲೂ ಇದರಲ್ಲಿ ಉದ್ದೇಶ ಯಾವ ಒಬ್ಬ ರೈತನ ಒಂದು ಅಡಿಕೆ ಮರನ್ನು ಹೋಗದೇ ಇರೋ ರೀತಿಯಲ್ಲಿ ನಿರ್ವಹಣೆ ಮಾಡಿ ಒಯ್ಯಲಿಕ್ಕೆ ಗುತ್ತಿಗೆದಾರರು ಮತ್ತು ಇಲಾಖೆಯವರು ಸಹಕರಿಸಿದ್ರು ಸಹ ಕೇವಲ ಸ್ವಯಂ ಪ್ರತಿಷ್ಠೆಗಾಗಿ ಮಾತ್ರ ತೆರಳೆ ಮಾಡಿ ಅಮಾಯಕರನ್ನ ಹೊಡೆದು ಹಲ್ಲೆ ಮಾಡಿ ಓಡಿಸಿ ಈ ಕೆಲಸಕ್ಕೆ ಅಡ್ಡಿ ಮಾಡ್ತಕ್ಕಂಥವರ ವಿರುದ್ಧವಾಗಿ ನಾವೆಲ್ಲರೂ ಇಲಾಖೆಯವರ ಜೊತೆಗೆ ಮತ್ತೆ ಕಾಂಟ್ರಾಕ್ಟರ್ ಜೊತೆಗೆ ಕೈ ಜೋಡಿಸಿದ್ರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಈ ಕಿಡಿಗೇಡಿಗಳಿಗೆ ಸರಿಯಾದ ಪಾಠ ಕಲಿಸ್ಬೇಕು, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳೋದ್ರ ಜೊತೆಗೆ ಈ ಹೋರಾಟ ಇಲ್ಲಿ ನಿಲ್ಲಂಗಿಲ್ಲ. ಗ್ರಿಡ್ ಆಗಿ ಈ ಭಾಗದ ರೈತರಿಗೆ ಸಮರ್ಪಕವಾದ ವಿದ್ಯುತ್ ಹೋಗೋ ತನಕ ನಮ್ಮ ಹೋರಾಟಕ್ಕೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಿಜವಾಗ್ಲೂ ವಿದ್ಯಾರ್ಥಿಗಳ ತಂಡದವರು SSLC ಪರೀಕ್ಷೆ ಓದ್ತಕ್ಕಂಥ ಹುಡುಗರಿಗೆ ಚಿಮಣಿ ದೀಪ ಹಚ್ಚಿಟ್ಟಂಗಾಗಿದೆ. ಅಂತ ಪರಿಸ್ಥಿತಿಯನ್ನು ಸಹ ಎಚ್ಚೆತ್ತುಕೊಳ್ಳದೆ ನನಗೆ ಕೆರಿಬೇಕೆ ಇದೆ ಸೋಮಣ್ಣ ಹೇಳ್ದಂಗೆ, ಅಥವಾ ಮತ್ತಾರೋ ಒಬ್ರು ಸ್ವಲ್ಪ ಸಾಗರ ಪೈಪ್ ಬರಬೇಕು ಅಂತ ಹೋಗೋದು ಅರ್ಥ ಇಲ್ಲ. ದಯಮಾಡಿ ಇದು ನನ್ನ ಸೋಮಣ್ಣನ ಅಥವಾ ಇಲ್ಲಾರೋ ಬಂದಿರ್ತಕ್ಕಂಥ ಮುಖಂಡರು ಸ್ವಂತ ಕೆಲಸ ಅಲ್ಲ. ಇಲಾಖೆಯವ್ರಿಗೆ ಏನಾಗಬೇಕಾಗಿದೆ, ಇಲಾಖೆಯವರು ಅವ್ರ ಕೆಲಸವನ್ನ ಅವರು ಸೀಮಿತವಾಗಿ ಮಾಡ್ತಾರೆ. ಆದ್ರೆ ಕೂಡ ನಿಮ್ಮಲ್ಲಿ ಒಬ್ಬನಾಗಿ ನಾನು ನಿಮ್ಗೆ ಹೇಳ್ತೇನೆ, ಹೌದಾ? ನಾವೆಲ್ಲರೂ ಸಹಕಾರ ನೀಡದೆ ಹೋದ್ರೆ ಸರ್ಕಾರದಿಂದ ಬಂದಂತ ಯೋಜನೆ ನೀವು ನಿರೀಕ್ಷಿತ ಮಟ್ಟದಲ್ಲಿ ಮತ್ತೆ ಸರ್ಕಾರ ಏನು ಯೋಜನೆ ಹಾಕಿರುತ್ತಲ್ಲ ಆ ಒಂದು ಟೈಮ್ ಫ್ರೇಮ್ ಅಲ್ಲಿ ಆಗದ್ ಕಷ್ಟ ಆಗ್ತದೆ. ನಿಮ್ ಸಹಕಾರ ಇಲ್ಲದೆ ನಾವೇನು ಮಾಡ್ಲಿಕ್ಕಾಗಲ್ಲ. ನಾವು ಬಂದಿರೋದೇ ನಿಮ್ ಸೇವೆ ಮಾಡ್ಲಿಕ್ಕೆ. ದಯಮಾಡಿ ನಿಮ್ಮೆಲ್ಲರೂ ಸಹಕಾರ ಇರ್ಲಿ. ಮತ್ತೆ ಈಗ ಆಲ್ರೆಡಿ ಹೇಳಿದ್ರೆ ಏನು ಅಂದ್ರೆ 4-6 ಜನ ಅದನ್ನ ಹಲ್ಲೆ ಮಾಡಿದ್ದಾರೆ ಅಂತ, ಅದು ಅಮಾನವೀಯ. ನಮ್ಮ ಈ ಒಂದು ನಾಗರಿಕ ಸಮಾಜದಲ್ಲಿ ಅದು ಈ 21ನೇ ಶತಮಾನದಲ್ಲಿ ಆ ತರ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಲಿಲ್ಲ. ಒಂದು ವೇಳೆ ಈ ಕೆಲಸದಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ಅಥವಾ ಇದಾಗ್ತಿದ್ರೆ ಸಫಿಶಿಯಂಟ್ ಫೋರಂ ಇತ್ತು. ಈಗ 16 ವರ್ಷಗಳ ಕಾಲ ಈ ವಿಚಾರವಾಗಿ ಹೋರಾಟ ಮಾಡಿದ್ದೀರಿ, ಹೌದಲ್ವಾ? ಒಬ್ಬ ಕಂಪನಿ ಇಂಜಿನಿಯರ್ ಅವ್ರನ್ನ ಏನಿತ್ತು ಹೇಳಿ ಯೋಚನೆ ಮಾಡ್ತೀನಿ ವೈಯಕ್ತಿಕವಾಗಿ, ಅದು ತಪ್ಪೆ. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಅಲ್ಲದಿಲ್ದೇನೆ ಈಗ ಸನ್ಮಾನ್ಯ ಶಾಸಕರು ಕೂಡ ಸೂಚನೆ ನೀಡಿದ್ದಾರೆ, ನಮಗೂ ಕೂಡ ನೀಡಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆಗೂ ಕೂಡ ನೀಡಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ಹಾಗೇ ಆಗುತ್ತೆ, ಅದರಲ್ಲಿ 2 ಮಾತು ಹಾಗೆ ಆಗುತ್ತೆ. ನಾವು ಇದನ್ನ ಯಾರು ನೀವು ಇಲ್ಲಿ ಮಾಡಬೇಡಿ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆದವರು ತಮ್ಗೆ ಹೇಳಿದ್ರು.
ಹೌದಲ್ವಾ? ಯಾಕೆ ಒಂದು ದಿವಸ ಕೆಲಸ ಫಸ್ಟ್ ಆಫ್ ಆಲ್ ನೋಡಿ, ಹಬ್ಬ ಹರಿದಿನ ಎಲ್ಲಾ ಕಡೆ ಇರ್ತಾರೆ, ಹೌದಲ್ಲ? ನಮ್ಮ ಸಂಸ್ಕೃತಿನಲ್ಲಿ ಅದು ಸರ್ವೇ ಸಾಮಾನ್ಯ. ಅಂತ ಟೈಮಲ್ಲಿ ಒಂದು ದಿವಸಕ್ಕೆ ನೀವು ಇದಾಗಿ ನೋಡಿ ಇಂಥ ಅಹಿತಕರ ಘಟನೆ ನಡೀತದೆ. ಆದ್ರಿಂದ ಕಂಪಲ್ಸರಿ ಇಟ್ ಇಸ್ ಅ ಕ್ಲಿಯರ್ ಇನ್ಸ್ಟ್ರಕ್ಷನ್ ಟು ಯು, ವಿತೌಟ್ ಪೊಲೀಸ್ ಬಂದೋಬಸ್ತ್ ನೀವು ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇದು ಸೆನ್ಸಿಟಿವ್ ಆಗಿದೆ. ಈಗ ಆಲ್ರೆಡಿ ಇದು ನೋಡಿ, ಯಾರೋ ಒಬ್ರು ಅವರು ಕುಟುಂಬಕ್ಕೆ ಯಾರು ಆಧಾರ, ಈಗ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ನೀವು ತಂದ್ಕೊಡ್ಲಿಕ್ಕಾಗಲ್ಲ, ನಾವು ತಂದ್ಕೊಡ್ಲಿಕ್ಕಾಗಲ್ಲ. ಜೀವನ ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಇನ್ನೊಮ್ಮೆ ಪೊಲೀಸ್ ಬಂದೋಬಸ್ತ್ ಇದ್ರೆ ತಾವು ಮಾಡೋ ಹಾಗಿಲ್ಲ. ಸಾಹೇಬ್ರೆ, ತಾವು ನೆಕ್ಸ್ಟ್ 2 months ದಯಮಾಡಿ ತಾವು ಪರ್ಸನಲ್ ಸೂಪರ್ವೈಸ್ ಮಾಡಿ ಇದನ್ನ ಕಂಪ್ಲೀಟ್ ಕೆಲಸನ ಮುಗಿಸ್ಬೇಕು. ಎಷ್ಟು ತಿಂಗಳಲ್ಲಿ ಆಗ್ಬೋದು ಸರ್ ಈ ಕೆಲಸ? ಯಾಕಂದ್ರೆ ಸುಮ್ಮನೆ ನಾವು ಒಂದ್ ನಿಮಿಷ ಸುಳ್ಳು ಆಶ್ವಾಸನೆ ಕೊಟ್ಟು ರೈತರ ಎದುರುಗಡೆ ಹೋರಾಟ ಮಾಡ್ತಿದಾರೆ ಅಂತ ಹೇಳಿ ಕಾಟಾಚಾರಕ್ಕೆ ಆಗತ್ತ. ಪ್ರಾಕ್ಟಿಕಲ್ ಆಗಿ ಕಣ್ಣೊರ್ಸ ಕೆಲಸ ಆಗತ್ತ. ಪ್ರಾಕ್ಟಿಕಲ್ ಅಂದ್ರೆ ಏನಾಗಿದೆ ಅಂದ್ರೆ ಅವ್ರು ಸಬ್ ಕಾಂಟ್ರಾಕ್ಟ್ ಏನ್ ಮಾಡ್ತಾ ಇದಾರೆ ಸರ್, ಅವ್ರ ಲೇಬರ್ಸ್ ಕರೆಕ್ಟ್ ಆಗಿ ತಂದ್ಬಿಟ್ಟು ಏನೂ ಕೆಲಸ ಮಾಡ್ತಾ ಇಲ್ಲ. 4 ತಿಂಗಳಿಂದ ಬರೀ ಸುಳ್ಳು ಹೇಳ್ಕೊಂಡಕ್ಕೆ ಮಾಡಿದಾರೆ ಬಿಟ್ರೆ ಆಕ್ಚುಯಲ್ ಪ್ರೋಗ್ರೆಸ್ ಏನೂ ಆಗಿಲ್ಲ ಸರ್. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ತಾವು ಈಗ ಮೇನ್ ಏಜೆನ್ಸಿ ಅವರನ್ನೇ ಟೇಕ್ ಓವರ್ ಮಾಡ್ತಾ ಇದಾರೆ. ಸಾಹೇಬ್ರ ತಾವು ಸಬ್ಲೆಟ್ ಮಾಡಿ ಇದನ್ನ ಮಾಡಿ ಫಸ್ಟ್ ಆಫ್ ಆಲ್ ಅದನ್ನ ಮಾಡೋ ಹಾಗಿಲ್ಲ. ಅದೇನ್ ಅರ್ಥ ಆಗ್ತದೆ. ಐ ವಾಸ್ MD ಮಾಡ್ತಿದ್ದೆ, ಚೀಫ್ ಇಂಜಿನಿಯರ್ ಆತ ಮಾಡ್ದೆ. ಶರಾವತಿ ಹಿನ್ನೀರಿನಲ್ಲಿ ಪ್ರಕೃತಿ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಒತ್ತು ನೀಡಬೇಕು. ಶರಾವತಿ ಹಿನ್ನೀರು ಪ್ರದೇಶವನ್ನು ಭಕ್ತಿ ಜೊತೆ ಪರಿಸರ ಪ್ರವಾಸೋದ್ಯಮಕ್ಕೆ ತೆರೆದರೆ ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಕೇಂದ್ರವಾಗಿ ಈ ಪ್ರದೇಶ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ, ಪ್ರಮುಖರಾದ ರಮೇಶ್ ಹಾರೆಗೊಪ್ಪ, ನಾಗರಾಜ್ ಬೊಬ್ಬಿಗೆ, ಸುಮಾರವಿ ಹೆಗ್ಗೋಡು ಇನ್ನಿತರರು ಹಾಜರಿದ್ದರು. ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಒಂದು ವಿಶೇಷ ಸಂದರ್ಭಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಕರೆದಿದ್ದೇವೆ ಪಕ್ಷದ ಕಡೆಯಿಂದ. ಉಪಸ್ಥಿತರಿರೋರಿಗೆ, ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ನಮ್ಮ ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಅತ್ಯಂತ ಹೆಸರಾಗಿರ್ತಕ್ಕಂಥ ಒಂದು ಜಾಗ. ಶರಾವತಿ ಹಿನ್ನೀರಿನ ಪ್ರವಾಸೋದ್ಯಮ ಕಳೆದ ಒಂದು 30 ವರ್ಷಗಳಿಂದ ರಾಜ್ಯದ ಮನೆ ಮಾತಾಗಿ ಸಾವಿರಾರು ಜನ ಪ್ರಕೃತಿ ಪ್ರಿಯರು, ಪ್ರವಾಸಿಗಳು, ಭಕ್ತಿ ಪ್ರವಾಸೋದ್ಯಮಕ್ಕೆ ಬರುವವರು ನಮ್ಮ ಲಾಂಚ್ನಲ್ಲಿ ಪ್ರವಾಸ ಮಾಡಿ ಇದರ ಸೌಂದರ್ಯವನ್ನು ಅನುಭವಿಸಿರೋದನ್ನ ನೀವು ನೋಡಿದ್ದೇವೆ. ಆ ಭಕ್ತಿ ಮತ್ತು ಪರಿಸರ ಪ್ರವಾಸೋದ್ಯಮದ ಆಕರ್ಷಣೆಯಿಂದ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ರಾಜ್ಯದ ಪ್ರವಾಸೋದ್ಯಮದ ಮುಂಚೂಣಿ ಕ್ಷೇತ್ರಗಳ ಜೊತೆಗೆ ಜೋಗ, ನಮ್ಮ ದೇವಸ್ಥಾನಗಳ ಜೊತೆಗೆ ಶರಾವತಿ ಹಿನ್ನೀರು ಕೂಡ ಒಂದು ಪ್ರಾಮುಖ್ಯತೆ ಪಡೆದಿರೋದನ್ನ ನಾವು ನೋಡಿದೆ. ಜುಲೈ 14ನೇ ತಾರೀಕು ಕೇಂದ್ರದ ಸರ್ಕಾರ ಶರಾವತಿ ಹಿನ್ನೀರಿನ ಸೇತುವೆ ಉದ್ಘಾಟನೆ ಮಾಡಿದ ನಂತರ ಅಲ್ಲಿ ನಿರಂತರವಾಗಿ ಜನರ ಸೌಲಭ್ಯಕ್ಕೆ ಮತ್ತೆ ಪ್ರವಾಸೋದ್ಯಮಕ್ಕೆ ಜನರಿಗೆ ಬಳಕೆ ಆಗ್ತಾ ಇದ್ದಂತ ಲಾಂಚ್ಗಳು ತುಕ್ಕಿಡಿದು ನಿಂತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆವಾಗಿನ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಜಿಲ್ಲಾಡಳಿತ ಇದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡ್ತೇವೆ, ಪ್ರವಾಸೋದ್ಯಮಕ್ಕೆ ಇದನ್ನು ಕನ್ವರ್ಟ್ ಮಾಡ್ತೇವೆ ಅಂತ ಹೇಳ್ತಕ್ಕಂತಹ ಮಾತುಗಳನ್ನ ಆಡಿದ್ರು. 8 ತಿಂಗಳ ಹಿಂದಿನ ಮಾತನ್ನು ನಾನು ನೆನಪು ಮಾಡ್ತಾ ಇದ್ದೇನೆ. ಆದ್ರೆ ಇವತ್ತು ಅದು ಯಾವ ಪ್ರಕ್ರಿಯೆಗಳು ಪೂರ್ಣಗೊಂಡಿಲ್ಲ, ನಡೆದಿಲ್ಲ. ಲಾಂಚ್ ಹಾಗೆ ನಿಂತುಕೊಂಡಿದೆ. ಈಗ ಶಾಲಾ ಕಾಲೇಜಿಗೆ ರಜೆ ಪ್ರಾರಂಭ ಆಗಿದೆ, ಪ್ರವಾಸೋದ್ಯಮದ ದಿನಗಳು ಪ್ರಾರಂಭ ಆಗುತ್ತೆ. ಮಕ್ಕಳೊಟ್ಟಿಗೆ ಜನ ರಾಜ್ಯಾದ್ಯಂತ ಈ ಒಂದು ಬಿಡುವಿನ ವೇಳೆಯಲ್ಲಿ ರಜಾ ದಿನಗಳಲ್ಲಿ ಪ್ರವಾಸ ಮಾಡೋದಕ್ಕೆ ಬಯಸುತ್ತಾರೆ. ಈ ಸಂದರ್ಭದಲ್ಲಿ ಅತ್ಯಂತ ಆಕರ್ಷಣೀಯವಾಗಿದ್ದಂತಹ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರೇಕ್ಷಣೀಯ ಸ್ಥಳದಲ್ಲಿ ಒಂದಾಗಿದ್ದಂತಹ ಶರಾವತಿ ಹಿನ್ನೀರಿನ ಲಾಂಚ್ ಪ್ರವಾಸವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಅತ್ಯಂತ ಆಗ್ರಹಪೂರ್ವಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ. ಅಲ್ಲಿರ್ತಕ್ಕಂಥ ಏನೇ ನ್ಯೂನ್ಯತೆಗಳಿದ್ರೆ, ಆಡಳಿತಾತ್ಮಕ ಸಂಗತಿಗಳಿದ್ರೆ ಅದನ್ನು ಪರಿಹಾರ ಮಾಡ್ಕೋಬೇಕು. ಪ್ರವಾಸೋದ್ಯಮದ ಇಲಾಖೆಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ ಅಂತಂದ್ರೆ
ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟಿನ ಇಲಾಖೆಯಲ್ಲೇ ಅದನ್ನ ಓಡಿಸೋದಕ್ಕೆ ಅವಕಾಶಗಳಿದೆ. ಆ ಫೆರಿ ಜಾಗಗಳಲ್ಲಿ ಓಡಿಸೋದಕ್ಕೆ ನಿಬಂಧನೆಗಳಿಲ್ಲ. ಅದನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗಡೆ ಒಂದು ಒಕ್ಕೂಟ ವ್ಯವಸ್ಥೆ ಬಹಳ ಮುಖ್ಯ. ಈ ತರದ ಕೆಲಸಗಳಲ್ಲಿ ಬಾಧ್ಯತೆಗಳಿದ್ರೆ ಅವರನ್ನು ಇವರು ತೋರಿಸ್ತಕ್ಕಂತಹ ಕ್ರಮ ಆಗ್ಬಾರ್ದು. ಮಾನ್ಯ ಸಂಸದರು ಅತ್ಯಂತ ಆಸಕ್ತಿದಾಯಕವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋರು. ಕೇಂದ್ರದ ಯಾವುದೇ ಅನುಮತಿ ಅವಶ್ಯಕತೆ ಇದ್ರೆ ಮುಕ್ತವಾಗಿ ರಾಜ್ಯ ಸರ್ಕಾರ ಅದನ್ನು ವ್ಯವಹರಿಸಿ ಜನಹಿತಕ್ಕೋಸ್ಕರ ಈ ತರದ ಸಂಗತಿಗಳನ್ನ ಕೋಆರ್ಡಿನೇಷನ್ ಮಾಡಿಕೊಂಡು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟವನ್ನ ತಪ್ಪಿಸ್ಬೇಕು ಅಂತ ಹೇಳ್ತಕ್ಕಂಥ ಆಗ್ರಹದ ವಿನಂತಿಯನ್ನ ಈ ಮೂಲಕ ನಾನು ಮಾಡ್ತೇನೆ. ಲಾಂಚ್ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ. ಉದಾಹರಣೆಗೆ ಮುಪ್ಪಾನೆ ಹಲಕೆ ಕಡುವು ಅಂತ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಚಿಕ್ಕ ಲಾಂಚ್ ಇದೆ, ಅಲ್ಲಿ ಪ್ಲಾಟ್ಫಾರಂ ಆಗಬೇಕು. ಅಲ್ಲಿ ಟ್ರಾಫಿಕ್ ಸಿಗಂದೂರು, ಕೊಲ್ಲೂರು ಮತ್ತೆ ಜೋಗಕ್ಕೆ ಹೋಗ್ತಕ್ಕಂಥ ಟ್ರಾಫಿಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ಪ್ಲಾಟ್ಫಾರಮಿನ ಡೆವಲಪ್ ಮಾಡಿದ್ರೆ ದೊಡ್ಡ ಲಾಂಚ್ ಅನ್ನು ಅಲ್ಲಿಗೆ ಒಂದು ಲಾಂಚ್ ಅನ್ನು ಡೈವರ್ಟ್ ಮಾಡ್ಬೋದು. ಇನ್ನು ತುಮರಿ ಕೇಂದ್ರದೊಂದಿಗೆ ನಮ್ಮದೇ ಪಂಚಾಯಿತಿಯ ಒಂದಕ್ಕೆ ಜಾಗಕ್ಕೆ ಹೋಗೋದಕ್ಕೆ ನಾವು 40 ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕು. ಆ ಪಂಚಾಯಿತಿಯ ಎಲ್ಲ ಆಡಳಿತಾತ್ಮಕ ವ್ಯವಹಾರಕ್ಕೆ ಬರುವೆ ಅವರು ತುಮರಿಗೆ ಬರಬೇಕು. ಅಲ್ಲಿ ಕೂಡ ಪ್ಲಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡಿಸಿ ಚಿಕ್ಕ ಲಾಂಚ್ ಅನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪಂಚಾಯಿತಿಗೆ ಬರೋದಕ್ಕೆ, ಅವರ ಆರೋಗ್ಯದ ವಿಷಯಕ್ಕೆ ಬರೋದಕ್ಕೆ, ಅವರು ಪಡಿತರವನ್ನ ತಗೊಂಡು ಹೋಗೋದಕ್ಕೆ ಬರೋದಕ್ಕೆ ಬರುವೆ ಅವರಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ವ್ಯರ್ಥವಾಗ್ತಾ ಇರ್ತಕ್ಕಂಥ ಇದನ್ನ ಸೌಲಭ್ಯಕ್ಕೆ ಅನುಕೂಲ ಮಾಡಬೇಕು. ಜೊತೆಗೆ ಜಿಲ್ಲೆಯ ಪ್ರವಾಸೋದ್ಯಮ ದೃಷ್ಟಿಯಿಂದ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತುರ್ತು ಆಡಳಿತಾತ್ಮಕ ನಿರ್ಧಾರಗಳನ್ನ ಮಾಡಿಸಿ ಏಪ್ರಿಲ್ ತಿಂಗಳ ಒಳಗಡೆ ಇದನ್ನ ಮೊದಲನೇ ವಾರದ ಒಳಗಡೆ ಇದನ್ನ ಒಂದು ಪ್ರವಾಸೋದ್ಯಮದ ತಾಣದಲ್ಲಿ ಜನ ಬಂದು ವ್ಯವಹರಿಸುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ವಿನಂತಿಯನ್ನ ಪಕ್ಷದ 3 ದಶಕಗಳಿಂದ ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಬಗ್ಗೆ ಸ್ವಯಂ ತರಬೇತಿ ನೀಡುವ ಕೆಲಸ ನಮ್ಮ ಸಂಸ್ಥೆಗಳು ಜಂಟಿಯಾಗಿ ಮಾಡುತ್ತಿದೆ ಎಂದು ಮದರ್ ತೆರೇಸಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಮುಖ್ಯಸ್ಥೆ ಮರಿಯಾ ಲೀಮಾ ತಿಳಿಸಿದರು. ಸಾಗರದ ನೆಹರು ನಗರದಲ್ಲಿ ಸೋಮವಾರ ಮದರ್ ತೆರೇಸಾ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ ಮತ್ತು ಜನಶಿಕ್ಷಣ ಸಂಸ್ಥೆ ವತಿಯಿಂದ 3 ತಿಂಗಳುಗಳ ಕಾಲ ನಡೆಯುವ ಬ್ಯೂಟಿಷಿಯನ್ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಎಎಸ್ಐ ಮೀರಾಬಾಯಿ, ನ್ಯಾಯವಾದಿ ಕೆವಿ ಪ್ರವೀಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶೀತಲ್, ಲತಾ, ರೇಣುಕಾ ಇನ್ನಿತರರು ಹಾಜರಿದ್ದರು. ಸ್ಫೂರ್ತಿ ಪ್ರಾರ್ಥಿಸಿದರು. ಪವಿತ್ರ ಎಸ್ಟಿ ಸ್ವಾಗತಿಸಿದರು. ಪ್ರಿಯಾಂಕಾ ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ಒಂದು ಬ್ಯಾಚ್, ಹಾಗೆ 2 ಕೋರ್ಸ್, ಆರಿ ವರ್ಕ್ ಒಂದು ಬ್ಯಾಚ್, 3 ಕೋರ್ಸ್ಗಳನ್ನು ನಾವು ಮಾಡಿದ್ದೀವಿ. ನಮ್ಮ ತರಬೇತಿ ಕೇಂದ್ರದಲ್ಲಿ ನಾವು ಟೈಲರಿಂಗ್ ಆಗಿರ್ಬೋದು, ಡ್ರೆಸ್ ಮೇಕಿಂಗ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಬ್ಯಾಗ್ ಮೇಕಿಂಗ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್, ಬ್ಯೂಟಿಷಿಯನ್, ಹಾಗೆ ನಾವು ಸುಮಾರು ರೀತಿಯ ಕ್ಯಾಂಡಲ್ ಮೇಕಿಂಗ್ ಮತ್ತು ಊದುಬತ್ತಿ ತರಬೇತಿ, ಬೇರೆ ಬೇರೆ ಇಲಾಖೆ ವತಿಯಿಂದ ಕೂಡ ನಾವು ತರಬೇತಿಗಳನ್ನು ತಗೊಂಡು ಮಹಿಳೆಯರಿಗೆ ತರಬೇತಿ ಕೊಡುವಂಥ ಒಂದು ಕಾರ್ಯವನ್ನು ನಾವು ನಮ್ಮ ತರಬೇತಿ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಮದರ್ ತೆರೇಸಾ ಕೌಶಲ್ಯ ತರಬೇತಿ ಕೇಂದ್ರ ಮತ್ತು ಜನಶಿಕ್ಷಣ ಸಂಸ್ಥೆ ವತಿಯಿಂದ ನಾವು ಸುಮಾರು ವರ್ಷಗಳ, ಸಾಧಾರಣ ಒಂದು 30 ವರ್ಷಗಳಿಂದ ನಾವು 2 ಸಂಸ್ಥೆಗಳು ಜಂಟಿಯಾಗಿ ನಾವು ತರಬೇತಿಗಳನ್ನು ಇದ್ದಾವೆ. ಅದರಲ್ಲಿ ಈ ವರ್ಷ ನಾವು ಬ್ಯೂಟಿಷಿಯನ್ ತರಬೇತಿಯನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ 20 ಮಹಿಳೆಯರು ಭಾಗವಹಿಸಿದ್ರು. ಅದರಲ್ಲಿ 20 ಮಂದಿ ಕೂಡ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಪಡೆದು ಇವತ್ತಿನ ದಿನ ಅವರು ಸರ್ಟಿಫಿಕೇಟನ್ನು ತಗೊಂಡಿದ್ದಾರೆ. ಇದರಿಂದ ಅವರು ಸ್ವಂತ ಉದ್ಯೋಗ ಮಾಡ್ಬೋದು. ಮತ್ತು ಅವರಿಗೆ ಸರ್ಟಿಫಿಕೇಟಲ್ಲಿ ನಾವೀಗ ಒಂದು ಸ್ವಂತ ಉದ್ಯೋಗ ಮಾಡ್ತೀವಿ, ನಮಗೆ ಒಂದು ಶಾಪ್ ಹಾಕಬೇಕು ಅಂದರೆ ಸರ್ಕಾರದ ವತಿಯಿಂದ ಸುಮಾರು ಅನುಕೂಲತೆಗಳಿದೆ. ಉದ್ಯೋಗಿನಿ ಅಂತ ಇದೆ, ಅದರಲ್ಲಿ ಅವರಿಗೆ ಲೋನ್ ಕೂಡ ಸ್ಪೆಷಲಿಟಿ ಇದೆ. ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಾಲ ಸೌಲಭ್ಯ ಕೂಡ ಅವರಿಗೆ ಸಿಗುತ್ತೆ. 10 ಲಕ್ಷದಿಂದ 15 ಲಕ್ಷ ತನಕ ಅವರು ಸ್ವಂತ ಉದ್ಯೋಗ ಮಾಡ್ತಾರೆ ಅಂದರೆ ಅವರಿಗೆ ಲೋನ್ ಕೂಡ ಸಿಗುತ್ತೆ. ಮರಿಯಾ ಮೇಡಮ್ ಮತ್ತು ಶೀತಲ್ ಮೇಡಮ್ ಸಾಗರದಲ್ಲೇ ಹುಟ್ಟಿ ಬೆಳೆದಿರೋದು, ಇದೇ ಕಾಲೇಜ್ ಓದಿರೋದು, ಎಲ್ಲ ಓದಿರೋದು ಇಲ್ಲೇ. ನಾನು ಇಲ್ಲೇ ಸರ್ವಿಸ್ ಮಾಡ್ತಾ ಇದ್ದೀನಿ, ಸಾಗರ ಟೌನಲ್ಲಿ ಇದ್ದೀನಿ. ನಾನು ಅಸಿಸ್ಟೆಂಟ್ ಸರ್ವಿಸ್ ಮೀರಾಬಾಯಿ ಖುಷಿ. ನಾನು ಟೋಟಲ್ 32 ವರ್ಷ ಸರ್ವಿಸ್ ಅಂತ ಇರ್ಬೋದು. ಇದಿದೆ, ಬನ್ನಿ ಮೇಡಮ್ ಇಲ್ಲ ನಮ್ಗೆ ಈ ಡ್ಯೂಟಿಯಲ್ಲಿ ಬರೋಕ್ಕಾಗಲ್ಲ ಮೇಡಮ್, ಬೇಡ ಅಂತ ಕೇಳಿದ್ರು. ಅವರು ಇಲ್ಲ ದಯವಿಟ್ಟು ಬನ್ನಿ ಅಂತ. ಈಗ 2 ಗಂಟೆಗೆ ನಾನು ಒಂದು ಕೃಷಿ ಕೇಸ್ ಅಟೆಂಡ್ ಮಾಡಿ ಯೂನಿಫಾರ್ಮ್ ತೆಗೆದು ಬಂದು ತಕ್ಷಣ ಬಂದೆ. ಅವ್ರಿಗೊಂದು ಗೌರವ ಕೊಡಬೇಕು ಅಂತೇಳಿ ಇಲ್ಲಿ ಬಂದಾಗ ಗೊತ್ತಾಯಿತು, ಮರಿಯಾ ಮೇಡಮ್ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ತರಬೇತಿಯನ್ನು ಕೊಟ್ಟು ಹೆಣ್ಮಕ್ಳಿಗೆ ಒಂದು ದಾರಿದೀಪ ಆಗಿದ್ದಾರೆ ಅಂತೇಳಿ ನನಗೆ ನೋಡಿ ಇನ್ನೂ ಖುಷಿ ಆಯಿತು. ಇಂಥ ಒಂದು ಲೀಡರ್ಶಿಪ್ ಇದ್ದರೆ ಸುಮಾರು ಹೆಣ್ಮಕ್ಳಿಗೆ ಅವರಿಗೆ ಒಂದು ಇನ್ಸ್ಪೈರ್ ಆಗ್ತಾರೆ. ನೀವು ಅಷ್ಟೇ, ನಿಮ್ಮ ಈ ವಿದ್ಯೆ ಕಲ್ತಿದ್ದೀರ, ನೀವು ಇನ್ನು 10 ಜನರಿಗೆ ಹೇಳ್ಕೊಡೋದಕ್ಕೆ ಆ ರೀತಿ ಆಗ್ತಾ ಹೋದರೆ ಹೆಣ್ಮಕ್ಳು ಅವಾಗ ಪ್ರಬಲರಾಗ್ತಾರೆ.
ಅವ ಯಾವುದಕ್ಕೂ ಹೆದರೋದಿಲ್ಲ. ಈಗ ಏನಾಗಿದೆ ಅಂದ್ರೆ ಹೆಣ್ಮಕ್ಳು ಈಗ ಮನೆ ಒಳಗೆ ಸ್ಥಿಮಿತ, ಮನೆ ಒಳಗೆ ಸ್ಥಿಮಿತ ಅಂತ ಹೇಳಿ ಎಲ್ಲ ಹೆದರ್ಕೊಂಡು ಜೀವನ ಮಾಡ್ತಾರೆ. ಆ ರೀತಿ ಜೀವನ ಬೇಡ. ಸಮಾನತೆ ಇದೆ. ಈಗ ಎಲ್ಲಾ ಇಲಾಖೆಯಲ್ಲೂ ಸಮಾನತೆ ಇದೆ. ಈ ಲೇಡೀಸ್ ಎಷ್ಟೋ ಜನ ಐಪಿಎಸ್ ಇದ್ದಾರೆ, ಪೈಲಟ್ ಇದ್ದಾರೆ, ನೇವಿ ಇದ್ದಾರೆ, ಆಯ್ತಾ ಆರ್ಮಲ್ ಇದ್ದಾರೆ, ಬಾರ್ಡರ್ ಇದ್ದಾರೆ, ಎಲ್ಲಾದ್ರಲ್ಲೂ ಈಕ್ವಲ್ ಇದೆ. ಯಾವ ರಂಗದಲ್ಲೂ ಹೆದರಬಾರ್ದು. ನನಗೆ ಟೋಟಲ್ 32 ವರ್ಷ ಸರ್ವಿಸು. ನನಗೆ ಬನ್ನಿ, ನೀವು ಬನ್ನಿ, ಏನ್ ಬೇಕಾಗಿ ಹೇಳಿ ನಾನು ಹೇಳ್ಕೊಡ್ತೀನಿ. ಹೆದರೋದು ಬೇಡ. ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ನಾವು ಜೀವನ ಮಾಡ್ಬೋದು. ಹಂಗಂತ ಯಾವುದೇ ರೀತಿ ಕೆಟ್ಟದ್ದು ಮಾಡಕ್ ಹೋಗ್ಬಾರ್ದು. ಹಂಗಂತ ನಮ್ಗೆ ಉದ್ಯೋಗ ಇದೆ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡೋದು. ಫ್ಯಾಮಿಲಿನೂ ನೆಗ್ಲೆಕ್ಟ್ ಮಾಡೋದು. ಫ್ಯಾಮಿಲಿಗೂ ನಾವು ಪ್ರಾವಿಷನ್ ಕೊಡ್ತೀವಿ. ಈಗ ಆ್ಯಕ್ಚುಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ರೆ 8 ವರ್ಷ ಆಗುತ್ತೆ. ಆದರೆ ನಾನು ಸಿಂಗಲ್ ಪೇರೆಂಟ್. ನಾನು ಪರ್ಸ್ನಲ್ ನಾನು ಹೇಳಬಾರ್ದು. ನಿಮ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲ ಲೇಡೀಸ್ ಇದೆ ಅಂತೇಳಿ ನಾನು ಬಂದು ನನ್ನ ಪರ್ಸ್ನಲ್ ಹೇಳ್ತಾ ಇದ್ದೀನಿ. ಸರ್ಟಿಫಿಕೇಟ್ ಪಡೆಯಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಶೀತಲ್ ಮೇಡಮ್ ಫೋನ್ ಮಾಡಿ ನಾನು ಏನಂತ ನಿಮ್ಮ ಕಾಲ ಮೇಲೆ ನೀವು ನಿಂತು ಒಂದು ವೃತ್ತಿಯನ್ನು ಆರಂಭಿಸಬೇಕು ಅಂತ ಒಂದು ಪ್ರಯತ್ನವನ್ನ ಈ ಮದರ್ ತೆರೇಸಾ ಒಂದು ಮಾಡಿದ್ದಾರೆ. ಮತ್ತೆ ನಾನೇನು ಹೆಚ್ಚು ಹೇಳೋದಿಲ್ಲ. ಅಲ್ಲೇನೋ ಒಂದು ಪರಿಚಯ ಮಾಡ್ತಾ ಹೇಳಿದ್ರು. ತುಂಬಾ ನಮ್ಮ ಜೊತೆ ನಮ್ಮ ಹತ್ರ ಬರೋದೇ ನೋಡ್ಕೊಂಡ್ರು ಮಹಿಳೆಯರು ತುಂಬಾ ಕಷ್ಟದಿಂದ ಬರ್ತಾರೆ. ಪರಿಸ್ಥಿತಿಗಳನ್ನ ನಾವೇ ಪಾಪ ಇದು ಅನ್ಸುತ್ತೆ. ಯಾಕೆಂದ್ರೆ ಪಾಪ ಜೀವನದಲ್ಲಿ ಗಂಡ ಏನೇನು ತೊಂದರೆಗಳಿದ್ದು ಏನೋ ಸರ್ ಪರಿಹಾರ ಕೊಡಿಸಿ ಅಂತ ಬರ್ತಾರೆ. ಏನೇನು ದುಃಖಗಳನ್ನ ಬೇಡ ಸರ್ ಮುಕ್ತಿ ಕೊಡಿಸಿ ಅಂತ ಬರ್ತಾರೆ. ಇದನ್ನೆಲ್ಲ ನೋಡಿದಾಗ ಅವಾಗ ಅನ್ಸುತ್ತೆ ಅಮ್ಮ ಏನೋ ಕೆಲಸ ನಮ್ಗೇನು ಕೆಲಸ ಬರೋದು ಸರ್. ಅವಾಗ ಅನ್ಸುತ್ತೆ ನಾವು ಸ್ವಂತ ಕಾಲ ಮೇಲೆ ನಿಂತಕ್ಕಂಥ ಮುಕ್ತಿಯನ್ನ ಮಹಿಳೆಯರು ಕಲ್ತಿರ್ಬೇಕು. ಅದು ಟೈಲರಿಂಗ್ ಇರ್ಬೋದು, ಇನ್ನೇನೋ ಬ್ಯೂಟಿಷಿಯನ್ ಇರ್ಬೋದು, ಇನ್ನೇನೋ ಒಂದು ಸ್ವಂತ ಕಲಿಕೆ ಅಂದರೆ ಸ್ವಂತ ವೃತ್ತಿಯನ್ನು ಮಾಡ್ತಕ್ಕಂಥದ್ದಿದ್ರೆ ಇದು ಜೀವನ ಗೌರವಯುತ ಜೀವನದಿಂದ ಆ ಪ್ರಯತ್ನ ಮಾಡಿದರೆ ಆ ಪ್ರಯತ್ನ ಸಫಲ ಆಗಲಿ ಅಂತ ಹೇಳ್ತಾ ಈಗ ಹೇಳಿದಂಗೆ ಮೀರಾ ಮೇಡಮ್ ಹೇಳಿ ಫ್ಯಾಮಿಲಿ ಕೂಡ ನಾವು ಕೊಡಬೇಕು. ಅದರ ಟೈಮಿಂಗ್ಸ್ ಆ ಫ್ಯಾಮಿಲಿ ಕೂಡ ಅಷ್ಟೇ ನಾವು ಹೋಗ್ಬೇಕು. ನಿಜವಾದ ಖಂಡಿತ ಈ ಭಾರತ ಸಂಸ್ಕೃತಿ ಮತ್ತು ಚೌಕಟ್ಟು ಕುಟುಂಬ ವ್ಯವಸ್ಥೆ ದೇಶ ಉಳಿದಿದ್ದೇ ಮಹಿಳೆಯರಿಂದ. ಈ ಜೇನು ಕೂಡ ನೋಡ್ಬೋದು. 2 ಥರ ಜೇನು ನೋಡ, ಒಂದು ಗಂಡು ನೋಡ, ಒಂದು ಹೆಣ್ಣು ನೋಡ. ಗಂಡು ನೋಡ ಏನು ಮಾಡಲ್ಲ, ಅದು ಹೆಣ್ಣು ನೋಡನೇ ಹೋಗಿ ಮಕರನ್ನು ಹಿಡಿದು ಜೇನನ್ನ ಸಂಗ್ರಹ ಮಾಡಿ ಜೇನು ತಪ್ಪಿ ಹೋಗೋದು. ಹಾಗಾಗಿ ಈ ಭಾರತೀಯ ಕುಟುಂಬದಲ್ಲೂ ಕೂಡ ಹಿಂದೆ ಕೃಷಿ ಇದ್ದಾಗ ಇವತ್ತಿಯೂ ಕೂಡ ನೀವು ನೋಡ್ಬೋದು ಪೋಸ್ಟ್ ಆಫೀಸ್ ಹತ್ರ ತರಕಾರಿ ಮಾಡ್ತಾ ಇರ್ತಾರೆ ಹೆಂಗಸರು. ನಾನು ಅಪ್ರಿಸಿಯೇಟ್, ನಾನು ಮೀಡಿಯಂ ಮಾಡ್ತಿದ್ದೆ, ನಮ್ಮ ಮನೆಯಲ್ಲಿ ನೋಡಿ ಕಲಿಯಿದ್ದೀವಿ. ಅದು ಆ ಥರ ಅಲ್ಲ. ಮಹಿಳೆಯರು ತರಕಾರಿಗಳು ಬಂದು ಮಾರಿ ಎಷ್ಟು ಸಂಜೆ 7 ಗಂಟೆ ತನಕ ಇರ್ತಾರಲ್ಲ, ನಾಳೆ ಚಿನ್ನ ಮಾಡ್ತಾರಲ್ಲ. ಇಟ್ಸ್ ಗ್ರೇಟ್. ಅಂದರೆ ಒಂದು ಕುಟುಂಬವನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಮಹಿಳೆ ಇರುತ್ತೆ. ಈಗ ಮೀರಾ ಮೇಡಮ್ ನೋಡಿರ್ತಾರೆ. ನಾನು ಹೇಳ್ತೇನೆ ಇವತ್ತು ಈ ಸೈಬರ್ ಪೇಮೆಂಟ್ ದುಡ್ಡು ಕಳ್ಕೊಳ್ಳೋದು ಮಹಿಳೆಯರಾಗಿದೆ. ನಮ್ಮ ಹತ್ರನೂ ಬರ್ತಾರೆ ಎಷ್ಟೋ ಜನ ಕಣ್ಣಿಂದಾಗಿ ಇವ್ರೇನೋ ಬಿಸ್ನೆಸ್ಸು ಇವಾಗ ಡಬಲ್ ಮಾಡ್ತೀವಿ ಅಂತ ಕೂಡ ಅವ್ರ OTP ನಂಬರ್ ಕೊಡೋದು, ಅವ್ರ ಅಕೌಂಟಿಗೆ ಹಾಕೋದು ತುಂಬ ಬರ್ತಾರೆ. ಈ ಚಳವಳಿ ಅದನ್ನು ಲಕ್ಷಗಟ್ಟಲೆ ಕಳ್ಕೊಂಡು ಬರ್ತಾರೆ. ಯಾಕೆ ಇಷ್ಟು ಅವೇರ್ನೆಸ್ ಕೊಡ್ತಾರೆ. ಮತ್ತೆ ಸೈಬರ್ ಕೋಡ್ನಲ್ಲಿ ಲಕ್ಷ ಕಳ್ಕೊಳ್ತಾರೆ. ಅದನ್ನು ಈಗ ಮನೇಲಿ ಕೂತಿರ್ತಕ್ಕಂಥ ಮಹಿಳೆಯರೇ ಜಾಸ್ತಿ. ಎಲ್ಲೋ ಬಡ್ಡಿ ದುಡ್ಡು ಅಂತ ಹಾಕ್ತಾರೆ. ಬಡ್ಡಿ ದುಡ್ಡು ತಂದು ಡಬಲ್ ಕೊಡ್ತೀನಿ ಅಂತೇಳಿ 15,000 ಹಾಕಿದಂತೆ 40,000 ಕೊಟ್ಟು ನಾನು ಮನಸ್ಸಿಗೆ ಲಕ್ಷ ಹಾಕಿರ್ತಾರೆ. ಸಾಲ ಮಾಡ್ಕೊಂಡು ಲಕ್ಷ. ನನಗೆ ಮೀರಾ ಮೇಡಮ್ ಈಸ್ಕೊಂಡು 1 ಕೇಸರ ಅವ್ರಿಗೆ ಬಂದಿರುತ್ತೆ. ಇಂಥ ಒಂದು ಮಹಿಳೆಯರು ಮೋಸ ಮಾಡ್ತಾರೆ. ಅಂದರೆ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.